ನಮಸ್ತೆ ವೀಕ್ಷಕರೇ, ಈ ದಿನ ಏಕಾದಶಿಗಳ ಹೆಸರುಗಳು ಮತ್ತು ಅದರ ಫಲಗಳನ್ನು ತಿಳಿಯೋಣ. ಪ್ರತಿ ಮಾಸದಲ್ಲಿ ಅಂದರೆ ಪ್ರತಿ ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಒಂದು ಸಂವತ್ಸರದಲ್ಲಿ ಅಂದರೆ ಒಂದು ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳು ಬರುತ್ತವೆ. ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತದೆ. ಅವುಗಳ ತತ್ವಾಭಿಮಾನಿ ದೇವತೆಗಳು ಸಹ ಬೇರೆ ಬೇರೆ. ಹಾಗೆಯೇ ಒಂದೊಂದರ ಫಲಗಳು ಬೇರೆ ಬೇರೆ ಆಗಿರುತ್ತದೆ. ಹಾಗಾದರೆ ಬನ್ನಿ ಇವುಗಳನ್ನು ಒಮ್ಮೆ ಅವಲೋಕಿಸೋಣ. ಚೈತ್ರ ಶುದ್ಧ ಏಕಾದಶಿ ಮಾಡುವುದರಿಂದ ಬ್ರಹ್ಮಹತ್ಯ ದೋಷಗಳು, ಭೂತ ಪ್ರೇತ ಜನ್ಮಗಳು ನಾಶವಾಗುತ್ತವೆ. ದುರಾಸೆಯಿಂದ ಮಾಡಿರಬಹುದಾದ ಪಾಪಗಳನ್ನು ನಾಶ ಮಾಡುತ್ತವೆ. ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸುತ್ತದೆ. ದೇವತೆ ವಿಷ್ಣು. ಚೈತ್ರ ಬಹುಳ ಏಕಾದಶಿ, ವರುತಿನಿ ಏಕಾದಶಿ. ಈ ಏಕಾದಶಿಯನ್ನು ಆಚರಿಸುವುದರಿಂದ ಪಿಶಾಚಿ ಜನ್ಮ ನಾಶವಾಗುತ್ತದೆ. ಒಳ್ಳೆಯ ಕಾಲವು ಬರುತ್ತದೆ. ದೇವತೆ ಮಧುಸೂದನ. ವೈಶಾಖ ಶುದ್ಧ ಏಕಾದಶಿ, ಮೋಹಿನಿ ಏಕಾದಶಿ. ಈ ಮೋಹಿನಿ ಏಕಾದಶಿಯ ಫಲ ಸಕಲ ವಿಘ್ನಗಳು ಮತ್ತು ಪಾಪಗಳನ್ನು ಪರಿಹಾರ ಮಾಡುತ್ತದೆ. ದರಿದ್ರನು ಧನವಂತನಾಗುತ್ತಾನೆ. ರೋಗವನ್ನು ನಿವಾರಣೆ ಮಾಡುತ್ತದೆ. ದೇವತೆ ಮಧುಸೂದನ. ವೈಶಾಖ ಬಹುಳ ಏಕಾದಶಿ, ಅಪರ ಏಕಾದಶಿ. ಈ ಏಕಾದಶಿ ಆಚರಿಸುವುದರಿಂದ ಕನ್ಯಾದಾನ, ವಿದ್ಯಾದಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸಹಸ್ರ ಗೋದಾನ ಮಾಡಿದ ಫಲವು ಲಭಿಸುತ್ತದೆ. ದೇವತೆ ತ್ರಿವಿಕ್ರಮ. ಜ್ಯೇಷ್ಠ ಶುಕ್ಲ ಏಕಾದಶಿ, ನಿರ್ಜಲ ಏಕಾದಶಿ. ಆಹಾರ ಸಮೃದ್ಧಿ. ಹಿಂದಿನ 100 ಪಿತೃಗಳನ್ನು ಅವರ ಸಂತಾನವನ್ನು ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತದೆ. ದೇವತೆ ತ್ರಿವಿಕ್ರಮ. ಜ್ಯೇಷ್ಠ ಬಹುಳ ಏಕಾದಶಿ, ಯೋಗಿನಿ ಏಕಾದಶಿ. ಬ್ರಾಹ್ಮಣರನ್ನು ಮಕ್ಕಳನ್ನು ಕೊಂದ, ವಂಶನಾಶ ಮಾಡಿದ ಗುರುವಿನ ನಿಂದನೆ ಪಾಪಗಳನ್ನು ಹರಿಸುತ್ತದೆ. ಪಾಪಗಳಿಂದ ಮುಕ್ತಿಗೊಳಿಸುತ್ತದೆ. ದೇವತೆ ವಾಮನ. ಆಷಾಢ ಶುದ್ಧ ಏಕಾದಶಿ, ದೇವಶಯನಿ ಏಕಾದಶಿ. ಸಂಪತ್ ಪ್ರಾಪ್ತಿಯಾಗುತ್ತದೆ. ವಿಷ್ಣುವು ಯೋಗ ನಿದ್ರೆಗೆ ಜಾರುವ ದಿನ. ಹರಿಹರ ಬ್ರಹ್ಮ ಇವರನ್ನು ಪೂಜಿಸಿದ ಪುಣ್ಯ, ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ದೇವತೆ ವಾಮನ. ಆಷಾಢ ಬಹುಳ ಏಕಾದಶಿ, ಕಾಮಿಕ ಏಕಾದಶಿ. ಸರ್ವಧರ್ಮಗಳ ಪುಣ್ಯಸಾರ. ಕುಷ್ಠರೋಗದ ನಿವಾರಣೆಯಾಗುತ್ತದೆ. ದಿವ್ಯ ಶರೀರ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ದೇವತೆ ಶ್ರೀಧರ. ಶ್ರಾವಣ ಬಹುಳ ಏಕಾದಶಿ, ಅಜ ಏಕಾದಶಿ. ನೀಚ ಪಾಪಿಷ್ಠ ಯೋನಿಗಳಲ್ಲಿ ಜನ್ಮ ತಾಳುವುದಿಲ್ಲ. ಪಿತೃಗಳ ಆತ್ಮಕ್ಕೆ ಅಮೃತಪಾನವಾಗುತ್ತದೆ. ಬೇಡಿದ ವರಗಳು ಪ್ರಾಪ್ತಿಯಾಗುತ್ತದೆ. ದೇವತೆ ಋಷಿಕೇಶ. ಭಾದ್ರಪದ ಶುದ್ಧ ಏಕಾದಶಿ, ಪದ್ಮ ಏಕಾದಶಿ. ಬರಗಾಲ, ಕ್ಷಾಮ, ಡಾಮರ ಇವೆಲ್ಲವೂ ಪರಿಹಾರವಾಗುತ್ತವೆ. ದೇವತೆ ಋಷಿಕೇಶ. ಭಾದ್ರಪದ ಬಹುಳ ಏಕಾದಶಿ, ಇಂದಿರಾ ಏಕಾದಶಿ. ಸರ್ವ ಪಾಪಗಳು ನಾಶವಾಗುತ್ತದೆ. ಅಶ್ವಮೇಧ ಯಜ್ಞಫಲ, ಕಳೆದ ಸಂಪತ್ತಿನ ಪ್ರಾಪ್ತಿ, ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳನ್ನು ಪರಿಹರಿಸುತ್ತದೆ. ದೇವತೆ ಪದ್ಮನಾಭ. ಅಶ್ವಾಯುಜ ಶುಕ್ಲ ಏಕಾದಶಿ, ಪಾಶಾಂಕುಶ ಏಕಾದಶಿ. ದೈವ ನಿಂದನೆಯ ಪಾಪಗಳು ನಾಶವಾಗುತ್ತದೆ. ಹಿಂದಿನ 10 ತಲೆಮಾರಿನ ಪಿತೃಗಳ ಆತ್ಮಕ್ಕೆ ಶಾಂತಿ, ಮುಕ್ತಿ, ಯಜ್ಞ ಯಾಗಾದಿಗಳನ್ನು ಮಾಡಲು ಅವಕಾಶ ಮಾಡಿಕೊಡುತ್ತದೆ. ದೇವತೆ ಪದ್ಮನಾಭ. ಅಶ್ವಾಯುಜ ಬಹುಳ ಏಕಾದಶಿ, ರಮಾ ಏಕಾದಶಿ. ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಸಂಪದಗಳು ಮತ್ತು ರಾಜ್ಯ ಪ್ರಾಪ್ತಿಯಾಗುತ್ತದೆ. ದೇವತೆ ದಾಮೋದರ. ಕಾರ್ತಿಕ ಶುಕ್ಲ ಏಕಾದಶಿ, ದೇವುತ್ಥಾನ ಏಕಾದಶಿ. ಯೋಗ ನಿದ್ರೆಯಿಂದ ವಿಷ್ಣುವು ಎಚ್ಚರಗೊಳ್ಳುವ ದಿನ. ಜ್ಞಾನಸಿದ್ಧಿ. 100 ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ. ಅನ್ನ ಜಲದಾನ, ಸರ್ವತೀರ್ಥ ಸ್ನಾನ ಮಾಡಿದ ಕೋಟಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ದೇವತೆ ದಾಮೋದರ. ಕಾರ್ತಿಕ ಬಹುಳ ಏಕಾದಶಿ, ಉತ್ಪನ್ನ ಏಕಾದಶಿ. ದುಷ್ಟ ಸಂಹಾರ. ಮುರಾಸುರನನ್ನು ಸಂಹರಿಸಿದ ಕನ್ಯೆಯು ವಿಷ್ಣುವಿನ ಶರೀರದಿಂದ ಜನಿಸಿದ ದಿನ. ಸುಖ ಸಂತೋಷ ಕೊಡುತ್ತದೆ. ದೇವತೆ ಕೇಶವ. ಮಾರ್ಗಶಿರ ಶುಕ್ಲ ಏಕಾದಶಿ, ಮೋಕ್ಷದ ಏಕಾದಶಿ. ಮೋಕ್ಷ ಪ್ರಾಪ್ತಿ. ಮಾರ್ಗಶಿರ ಶುಕ್ಲ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದುವೇ ವೈಕುಂಠ ಏಕಾದಶಿಯಾಗುತ್ತದೆ. ಮೋಕ್ಷ ಪ್ರಾಪ್ತಿಯಾಗುತ್ತದೆ.
ದೇವತೆ ಕೇಶವ. ಮಾರ್ಗಶಿರ ಬಹುಳ ಏಕಾದಶಿ, ವಿಮಲಾ ಏಕಾದಶಿ, ಅಜ್ಞಾನವನ್ನು ದೂರ ಮಾಡುತ್ತದೆ. ದೇವತೆ ನಾರಾಯಣ. ಪುಷ್ಯ ಶುಕ್ಲ ಏಕಾದಶಿ, ಪುತ್ರದ ಏಕಾದಶಿ, ಪುತ್ರ ಪ್ರಾಪ್ತಿ. ಮತ್ತು ಪುಷ್ಯ ಶುಕ್ಲ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದುವೇ ವೈಕುಂಠ ಏಕಾದಶಿಯಾಗುತ್ತದೆ. ದೇವತೆ ನಾರಾಯಣ. ಪುಷ್ಯ ಕೃಷ್ಣ ಏಕಾದಶಿ, ಕಲ್ಯಾಣಿ ಏಕಾದಶಿ, ಶಾರೀರಿಕ ಬಾಧೆಗಳನ್ನು ಮುಕ್ತಿಗೊಳಿಸುತ್ತದೆ. ತೆಲುಗಿನಲ್ಲಿ ಈತಿ ಬಾಧಾ ನಿವಾರಣಂ ಎಂದು ಹೇಳಲಾಗಿದೆ. ದೇವತೆ ಮಾಧವ. ಮಾಘ ಶುಕ್ಲ ಏಕಾದಶಿ, ಜಯ. ಭೀಷ್ಮ ಏಕಾದಶಿ, ಪೂರ್ವಜನ್ಮದಲ್ಲಿ ಮಾಡಿರಬಹುದಾದ ಪಾಪಕರ್ಮಗಳ ನಿವಾರಣೆಯಾಗುತ್ತದೆ. ದೇವತೆ ಮಾಧವ. ಮಾಘ ಕೃಷ್ಣ ಏಕಾದಶಿ, ವಿಜಯ ಏಕಾದಶಿ, ಸಕಲ ಕಾರ್ಯದಲ್ಲಿ ವಿಜಯ ದೊರೆಯುತ್ತದೆ. ಇದು ಭೀಷ್ಮ ಏಕಾದಶಿ ಎಂದು ಪ್ರಸಿದ್ಧಿಯಾಗಿದೆ. ದೇವತೆ ಗೋವಿಂದ. ಇನ್ನು ಪಾಲ್ಗುಣ ಶುಕ್ಲ ಏಕಾದಶಿ, ಅಮಲಕಿ ಏಕಾದಶಿ. ಈ ಏಕಾದಶಿಯನ್ನು ಆಚರಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ದೇವತೆ ಗೋವಿಂದ. ಪಾಲ್ಗುಣ ಕೃಷ್ಣ ಏಕಾದಶಿ, ಪಾಪಮೋಚಿನಿ ಏಕಾದಶಿ. ಇದು ಪಾಪ ವಿಮುಕ್ತಿಯನ್ನು ಮಾಡುತ್ತದೆ. ದೇವತೆ ವಿಷ್ಣು. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಶುಭವಾಗಲಿ.